students, I welcome you all to Current Affair lectures by Azad ICS Academy. Today we are continuing with July month current affairs. ಆಜಾದ್ ICS ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ನ ಮುಂದುವರಿಸ್ತಾ ಇದ್ದೀವಿ. ಮೊದಲನೆಯ ಟಾಪಿಕ್ ಏನಪ್ಪಾ ಅಂತ ನೋಡೋಣ. ನೋಡಿ, ಕರ್ನಾಟಕದಲ್ಲಿ ಪಾವಗಢ್ ಸೋಲಾರ್ ಪಾರ್ಕ್ ಶಕ್ತಿ ಸ್ಥಳ. ಓಕೆ, ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇವಾಗ ನಿಮ್ಗೆ ಗೊತ್ತಿದೆ, ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಆಗಿದೆ. 2015ರಲ್ಲಿ ನಾವು ಸೋಲಾರ್ ಪವರ್ ಆಗಿ ನಾವು ಬರಬೇಕು ಅಂತ ಅನ್ಕೊಳ್ತಾ ಇದೀವಿ. ಇವಾಗ ನೋಡಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಅಂತ ಇದೆ ಪಾವಗಢ್ ಸೌರ ಉದ್ಯಾನವನ ಅಂತ ಹೇಳ್ತೀವಿ. ಸೊ ಪಾವಗಢ್ ಇದಕ್ಕೆ ಸೋಲಾರ್ ಪಾರ್ಕ್ ಅಂತ ಹೇಳ್ತೀವಿ ಅಥವಾ ಶಕ್ತಿ ಸ್ಥಳ. ಭಾರತದ ಕರ್ನಾಟಕದ ತುಮಕೂರು ಜಿಲ್ಲೆಯ ಪಾವಗಢ್ ತಾಲೂಕಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಸೌರ ಯೋಜನೆಯಾಗಿದೆ. ಸೊ ನಾವೇನ್ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಎಲ್ಲಿ, ಯಾವ ಡಿಸ್ಟ್ರಿಕ್ಟು, ಯಾವ ತಾಲೂಕು. ಪಾವಗಢ್ ತಾಲೂಕು ಅಂತ ಹೇಳ್ತೀವಿ, ತುಮಕೂರು ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಈ ಒಂದು ನಾವು ಶಕ್ತಿ ಸ್ಥಳವನ್ನ ಏನ್ ಮಾಡಿದೀವಿ, ಸ್ಥಾಪಿಸಿದೀವಿ ಅಥವಾ ನಿರ್ಮಾಣಿಸಿದೀವಿ ಅಂತ ಹೇಳ್ತೀವಿ. ನೋಡಿ, ಎಷ್ಟು ಇದೆಯಪ್ಪ ಇದು ಅಡಿ ಅಂತಂದ್ರೆ, ಸರಿ ಸುಮಾರು 13,000 ಎಕರೆ ಅಂತ ಹೇಳ್ತೀವಿ, ಅಥವಾ 53 ಕಿಲೋಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಅಷ್ಟು ಅಂದ್ರೆ ಇಲ್ಲಿ 53 ಕಿಲೋಮೀಟರ್, ಆಮೇಲೆ ಇದು ಉದ್ದ ಮತ್ತೆ ಲೆಂತ್ ಮತ್ತೆ ವಿಡ್ತ್ ಏನಂತ ಹೇಳ್ತೀವಿ, 53 ಕಿಲೋಮೀಟರ್ ಅಂತ ಹೇಳ್ತೀವಿ. ಅದಕ್ಕೆ ಇದು 53 ಕಿಲೋಮೀಟರ್ ಸ್ಕ್ವೇರ್ ಆಗುತ್ತೆ, ಅಥವಾ ನೀವು 13,000 ಏಕರ್ಸ್ ಅಥವಾ ಎಕರೆ ಅಂತ ಹೇಳ್ತೀವಿ, ಏಕರ್ಸ್ ಅಂತ ಹೇಳ್ತೀವಿ. ಅಷ್ಟು ಜಾಗವನ್ನ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಇದಕ್ಕೆ ತಗೊಂಡಿದ್ದೀವಿ. ಇಟ್ ವಾಸ್ ಕಂಪ್ಲೀಟೆಡ್ ಅಂತಂದ್ರೆ, ಇದು ಯಾವಾಗ ಕಂಪ್ಲೀಟ್ ಆಗಿತ್ತಪ್ಪ ಅಂತಂದ್ರೆ, ಇವಾಗ ಪೂರ್ಣಗೊಂಡಿತ್ತಂತಂದ್ರೆ 2019ರಲ್ಲಿ ಅದು ಪೂರ್ಣಗೊಂಡಿತ್ತು. ವಿತ್ ಟೋಟಲ್ ಜನರೇಷನ್ ಅಂತಂದ್ರೆ ಎಷ್ಟು ಜನರೇಟ್ ಮಾಡ್ಬೋದಾಗಿತ್ತಪ್ಪ ಅಂತಂದ್ರೆ, ನೋಡಿ 2050 ಮೆಗಾವಾಟ್ ಅಂತಂದ್ರೆ, ನೋಡಿ 2019ರಲ್ಲಿ ಅದು ಪೂರ್ಣಗೊಂಡಿತ್ತು, ನಿರ್ಮಾಣ ಹೊಂದಿರುತ್ತಿತ್ತು. ಆದ್ರೆ ಇವಾಗ ನೋಡಿ 2050 ಮೆಗಾವಾಟ್ ಒಟ್ಟು ಉತ್ಪಾದನೆಯನ್ನ ಅದೇನ್ ಮಾಡುತ್ತೆ ಅಂತಂದ್ರೆ ಪಾಸಿಬಲ್ ಆಗುತ್ತೆ ಅದರಿಂದ ಅಂತ ಹೇಳ್ಬೋದು. ದ ಪಾರ್ಕ್ ಇಸ್ ನೋಟೇಬಲ್ ಫಾರ್ ಇಟ್ಸ್ ಮ್ಯಾಸಿವ್ ಸ್ಕೇಲ್ ಅಂಡ್ ಇನೋವೇಟಿವ್ ಲ್ಯಾಂಡ್ ಲೀಸಿಂಗ್ ಮಾಡೆಲ್ which allows local farmers to lease this land for solar panels, benefiting the community and accelerating the project growth. ಅಂತಂದ್ರೆ ಇದು ಯಾವ ರೈತರ ಜಾಗವಾಗಿದೆ, ಅವರು ಲೀಸ್ಗೆ ಈ ಜಾಗವನ್ನ ತಗೋಬಹುದು. ಓಕೆ, ಲೀಸ್ಗೆ ಈ ಜಾಗವನ್ನ ತಗೊಂಡು ದ ಲೋಕಲ್ ಫಾರ್ಮರ್ಸ್ ಟು ಲೀಸ್ ದೇರ್ ಲ್ಯಾಂಡ್ ಅಂತಂದ್ರೆ ಈ ತಗೊಳ್ಳೋದಲ್ಲ, ಕೊಡೋದು ಅಂತಂದ್ರೆ. ಫಾರ್ ಎಕ್ಸಾಂಪಲ್, ಇವಾಗ ಈ 13 ಎಕರೆ ನಿಮ್ಮದಾಗಿದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ, ಈ 13 ಎಕರ್ನ ಇದನ್ನ ನೀವು ಲೀಸ್ಗೆ ಕೊಡೋದು. ಅಂದ್ರೆ ಇದನ್ನ ಮಾರೋ ಹಾಗಿಲ್ಲ, ಆದ್ರೆ ಒಂದ್ ಸ್ವಲ್ಪ ದುಡ್ಡನ್ನ ತಗೊಂಡು ನೀವು ಲೀಸ್ಗೆ ಈ ಜಾಗವನ್ನ ಕೊಟ್ರೆ ನೀವು ಒಂದ್ ಸ್ವಲ್ಪ ಏನ್ ಮಾಡ್ತೀರಾ ಅಂತಂದ್ರೆ ಹಣವನ್ನ ಸಂಪಾದಿಸ್ತೀರಾ. ಈ ತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ನೋಡಿ, ನಿಮಗೆ ಒಂದು ಕಮ್ಯುನಿಟಿ ಮತ್ತೆ ಪ್ರಾಜೆಕ್ಟ್ ಏನಾಗುತ್ತೆ, ತುಂಬಾ ವೇಗವಾಗಿ ಬೆಳೆಯುತ್ತೆ. ಸೊ ಇದನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾರಿಗೂ ತೊಂದರೆ ಕೊಡದ ಹಾಗೆ ರೈತರು ತಮ್ಮ ಭೂಮಿಯನ್ನ ಏನ್ ಮಾಡ್ಬೋದು ಅಂತಂದ್ರೆ, ಈ ಒಂದು ಸೌರ ಪಾರ್ಕ್ಗಳಿಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಲೀಸ್ಗೆ ಕೊಡ್ಬೋದು, ಅಥವಾ ಲೀಸ್ಗೆ ಕೊಟ್ಟು ಅಲ್ಲಿಂದ ಬರ್ತಾ ಇರುವಂತ ಒಂದು ಹಣ ಏನಿದೆ ಅದನ್ನ ನೀವು ಪಡ್ಕೊಳ್ಬಹುದು. ಇದು ಸಮುದಾಯಕ್ಕೂ ಕೂಡ ಏನಾಗತ್ತಪ್ಪ ಅಂತಂದ್ರೆ ಪ್ರಯೋಜನಕವಾಗಿರುತ್ತೆ. ಸೊ ಈ ತರ ನಾವು ಈ ಒಂದು ಯೋಜನೆಯನ್ನ ಮಾಡ್ತಾ ಇದೀವಿ. ಈ ಯೋಜನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬೆಳವಣಿಗೆ ಕೂಡ ವೇಗವಾಗಿ ಹೋಗ್ತಾ ಇರುತ್ತೆ. So what we are trying to do here is, we have a Pavagadh Solar Park, or which is also called as Shakti Sthala, in Karnataka. Basically, where exactly in Karnataka? It is in Tumkuru district of Pavagadh Taluk, and we are approximately, it is somewhere around 13,000 acres, which is nothing but 53 kilometers square. That is 53 length and 53 width. It was completed in 2019 itself, and the total generation of this particular solar park is somewhere around 2050 megawatts. Okay, the park is notable for its massive scale and innovation and land lease model. So what we're doing here is, the farmers, we're not taking the money, we're not taking the land directly for the farmers. The farmers can give their land to the lease to the government, and the government will basically do this kind of project. Like this, the farmers are also benefited and the government can also get benefit, right? So like this is going to help a lot of people, that the project will get accelerated and the growth will also happen in a proper manner, right? So nodi, ಕರ್ನಾಟಕದ ಸೌರ ಶಕ್ತಿ ಅಭಿವೃದ್ಧಿ ನಿಗಮ ನಿಯಮಿತ, ಸೊ ಇವರು ಮಾಡ್ತಾ ಇದ್ದಾರೆ. ನೋಡಿ, ಕರ್ನಾಟಕ ಸೋಲಾರ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, ಇದು ಕರ್ನಾಟಕ ಸರ್ಕಾರ ಮತ್ತು ಭಾರತೀಯ ಸೌರ ಶಕ್ತಿ ನಿಗಮ ನಡುವೆ ಜಂಟಿಯ ಉದ್ಯಮ ಅಂತ ಹೇಳಬಹುದು. ಅಂತಂದ್ರೆ ಎರಡು ಕಾರ್ಪೊರೇಷನ್ ಅಥವಾ ಎರಡು ನಿಗಮಗಳ ನಡುವೆ ಇರುವಂತ ಒಂದು ಜಂಟಿ ಆಗಿರುವಂತ ಒಂದು ಏನಂತ ಹೇಳ್ಬಹುದು, ಪ್ರಾಜೆಕ್ಟ್ ಅಂತ ಹೇಳ್ಬಹುದು. ಕರ್ನಾಟಕ ಸೌರ ಶಕ್ತಿ ಅಭಿವೃದ್ಧಿ ನಿಗಮ ನಿಯಮಿತ, ಇದು ದ ಮೇನ್ ಪ್ರಾಜೆಕ್ಟ್. ಇದು ಏನಪ್ಪಾ ಅಂತಂದ್ರೆ ಒಂದು ಜಾಯಿಂಟ್ ವೆಂಚರ್ ಅಂತಂದ್ರೆ, ಯಾರ ಜಾಯಿಂಟ್ ವೆಂಚರ್? ಕರ್ನಾಟಕ ಸರ್ಕಾರ, ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇಟ್ ಇಸ್ ಅ ಜಾಯಿಂಟ್ ವೆಂಚರ್ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರ ಮತ್ತು ಭಾರತೀಯ ಸೌರಶಕ್ತಿ ನಿಗಮ ನಡುವೆ ಇರುವಂತ ಜಂಟಿಯ ಆದಂತ ಒಂದು ಏನಂತ ಹೇಳ್ಬೋದು, ಉದ್ಯಮ ಅಂತ ಹೇಳ್ಬೋದು ಈ ಒಂದು
ನಮ್ಮ ಕರ್ನಾಟಕ ಸೌರಶಕ್ತಿ ಅಭಿವೃದ್ಧಿ ನಿಗಮ ನಿಯಮಿತ. ಸೊ ಈಗ ನೋಡಿ, ಪಾವಗಡ್ ತಾಲೂಕ್ ಈಸ್ ಒನ್ ಆಫ್ ದ ಕರ್ನಾಟಕಸ್ ಮೋಸ್ಟ್ ಅಂತಂದ್ರೆ ಯಾಕೆ ಇದೇ ತಾಲೂಕನ್ನ ತಗೊಂಡಿದ್ದಾರೆ? ಯಾಕಂತಂದ್ರೆ ಇಲ್ಲಿ ಮಳೆ ತುಂಬಾ ಆಗುವುದಿಲ್ಲ, ಮರಗಾಲ ಅಂತ ಹೇಳ್ಬೋದು, ಅಥವಾ ಮಳೆ ತುಂಬಾ ಆಗುವುದಿಲ್ಲ. ಮಳೆ ಆಗದೆ ಇರುವಂತ ಜಾಗ ಅಂತಂದ್ರೆ ಅಲ್ಲಿ ತುಂಬಾ ಏನಿರುತ್ತಪ್ಪ ಅಂತಂದ್ರೆ ನಿಮ್ಗೆ ಸೂರ್ಯನ ಕಿರಣಗಳು ಇಲ್ಲಿ ಜಾಸ್ತಿ ಕಾಣಿಸಕ್ಕೆ ಕಾಣುತ್ತೆ. ಇದಷ್ಟೇ ಅಲ್ಲದೆ ಕೃಷಿ ಮಾಡಕ್ಕೆ ಇದು ತುಂಬಾ ಸೂಕ್ತವಾದಂತ ಜಾಗ ಅಲ್ಲ ಅಂತ ನಾವು ಹೇಳ್ಬೋದು. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಕಡಿಮೆ ಪ್ರೊಡಕ್ಟಿವಿಟಿ ಅಂತ, ನೀವು ಏನೇ ಬೆಳೆದ್ರು ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ಈ ತರ ಜಾಗವನ್ನ ಅವ್ರು ತಗೊಂಡಿರೋದಕ್ಕೆ ಇದು ಒಂದು ಕಾರಣ ಅಂತ ನಾವು ಹೇಳ್ಬೋದು. ಯಾಕೆಂತಂದ್ರೆ ಅಲ್ಲಿ ಮಳೆ ಆಗ್ತಾ ಇಲ್ಲ, ನೀವು ಚೆನ್ನಾಗಿ ಬೆಳೆಯನ್ನ ಬೆಳೀತಾ ಇಲ್ಲ, ಅಲ್ಲಿ ಸೂರ್ಯನ ಕಿರಣಗಳು ತುಂಬಾ ಜಾಸ್ತಿ ಇದೆ, ಡ್ರಟ್ ಆಗ್ತಾ ಇದೆ ಅಂತಂದ್ರೆ ಮಳೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಆ ತರ ಎಲ್ಲಾ ಒಂದು ಕ್ವಾಲಿಟೀಸ್ ಇರುವಂತ ಚೆನ್ನಾಗಿರುವಂತ ಒಂದು ಜಾಗ ನಮ್ಮ ಸೌರಶಕ್ತಿಗೆ ಅಂತ ಹೇಳ್ಬೋದು. ಓಕೆ, ದ ಪ್ರಾಜೆಕ್ಟ್ ಏಮ್ ಟು ಜನರೇಟ್ ಕ್ಲೀನ್ ಎನರ್ಜಿ ಅಂತಂದ್ರೆ ಅದು ಒಂದು ಆ ಯಾವುದೇ ಪ್ರದೂಷಣ ಇಲ್ಲದೆ ಇರುವಂತ ಒಂದು ಶಕ್ತಿಯನ್ನ ನಾವು, ಚೆನ್ನಾಗಿರುವಂತ ಒಂದು ಸ್ವಚ್ಛ ಶಕ್ತಿಯನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತ ಇದೀವಿ ಅಂತಂದ್ರೆ ಉತ್ಪಾದನೆಯನ್ನ ಮಾಡಬೇಕು ಅಂತ ಇದೀವಿ, ಜನರೇಟ್ ಮಾಡಬೇಕು ಅಂತ ಇದೀವಿ. ಟು ಪ್ರೊವೈಡ್ ಲೈವ್ಲಿಹುಡ್ ಸ್ಟೆಬಿಲಿಟಿ ಟು ದ ಲೋಕಲ್ ಕಮ್ಯುನಿಟೀಸ್ ಥ್ರೂ ಲ್ಯಾಂಡ್ ಲೀಸಿಂಗ್ ಮಾಡೆಲ್ ಅಂತಂದ್ರೆ ನೋಡಿ, ನಾವೇನ್ ಮಾಡ್ತಾ ಇದ್ದೀವಿ, ಅವರ ಒಂದು ಆ ಹೊಲ ಏನಿದೆ ಅಥವಾ ಒಂದು ಭೂಮಿ ಏನಿದೆ ಅದನ್ನ ನಾವು ಲೀಸಿಗೆ ತಗೊಳ್ತಾ ಇದೀವಿ. ಲೀಸಿಗೆ ತಗೊಳ್ಳೋದ್ರಿಂದ ಅವ್ರಿಗೂ ಒಂದ್ ಸ್ವಲ್ಪ ದುಡ್ಡು ಆಗುತ್ತೆ. ಇವಾಗ ಅವ್ರಿಗೆ ನಾವು ಲೀಸ್ನ ತಗೊಳ್ದೇ ಇದ್ರೆ ಅದನ್ನ ಹಾಗೆ ಬಿಟ್ರೆ ಅವರು ಯಾವುದೇ ತರಹದ ಕೃಷಿನೂ ಮಾಡಕ್ಕಾಗಲ್ಲ, ಆಮೇಲೆ ಅವರ ಭೂಮಿ ಎದಕ್ಕೂ ಉಪಯೋಗಕ್ಕೂ ಬರಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ, ಇದನ್ನ ಲೀಸ್ ಮಾಡೆಲ್ ಆಗಿ ಮಾಡಿ ನಾವು ಅಲ್ಲಿರುವಂತ ರೈತರಿಗೂ ಕೂಡ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದ್ ಸ್ವಲ್ಪ ಸಹಾಯ ಆಗುವಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಇನ್ಸ್ಟೆಡ್ ಆಫ್ ಔಟ್ ರೈಟಿಂಗ್ ಲ್ಯಾಂಡ್ ಅಕ್ವಿಸಿಷನ್ ಅಂತಂದ್ರೆ ನಾವು ಹೋಗಿ ನೇರವಾಗಿ ಅವರ ಭೂಮಿಯನ್ನ ನಮ್ಮ ಕರ್ನಾಟಕ ಗವರ್ಮೆಂಟ್ ಅವರು, ಅವರ ಕರ್ನಾಟಕ ಸರ್ಕಾರ ತಮ್ಮದು ಅಂತ ಹೇಳಿ ಅಕ್ವೈರ್ ಮಾಡ್ಕೊಳ್ಳೋಗಿಂತ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ರೈತರಿಗೆ ಲೀಸ್ ಅಲ್ಲಿ ಈ ಒಂದು ಜಾಗವನ್ನ ತಗೊಳ್ತಾ ಇದ್ದೀವಿ. ಅಂತಂದ್ರೆ ನೋಡಿ, 21,000 per acre per year, ಇನ್ಕ್ರೀಸ್ ಬೈ ಎವ್ರಿ 5% ಎವ್ರಿ 2 years ಅಂತಂದ್ರೆ 1 ಎಕರೆ. ಈಗ ನನ್ನ ಹತ್ರ ಒಂದು 5 ಎಕರೆ ಇದೆ ಅಂತ ಇಟ್ಕೊಳ್ಳಿ. ಓಕೆ, 5 ಎಕರೆ ಅಂತಂದ್ರೆ ನನಗೆ 1 ಎಕರೆಗೆ ಅವ್ರು ಎಷ್ಟು ಕೊಡ್ತಾರೆ, 21,000 ಕೊಡ್ತಾರೆ 1 ಎಕರೆಗೆ 1 ವರ್ಷಕ್ಕೆ. ಓಕೆ, ಅಂದ್ರೆ ನನ್ನ ಹತ್ರ 5 ಎಕರೆ ಇದೆ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನನಗೆ 1 ಲಕ್ಷ ರೂಪಾಯಿಯನ್ನ ಕೊಡ್ತಾರೆ. ಇಷ್ಟಕ್ಕೆ 1 ವರ್ಷಕ್ಕೆ. ಅದನ್ನ ಅವರು 5% ಇನ್ಕ್ರೀಸ್ ಮಾಡ್ತಾರೆ 2 ವರ್ಷಗಳಿಗೆ. ಅಂದ್ರೆ ಇನ್ 2 ವರ್ಷಗಳಾದ್ಮೇಲೆ ಅದಕ್ಕೆ ನನಗೆ ಇದಕ್ಕಿಂತ ಒಂದು 5% ಜಾಸ್ತಿ ನನಗೆ ದುಡ್ಡನ್ನು ಅವರು ಕೊಡ್ತಾರೆ. ಸೊ ಈ ತರ ಅವರು ನನಗೆ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅವರು ನನಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು. So why they have selected Pavagad? Because it's a drought-prone region where the electricity, where the agriculture production would not happen properly, and that is one of the reasons why they have been selecting this. This will also help a lot of people. This will help a lot of people to basically. This will help a lot of farmers who are not capable of producing anything. So what will happen is they will be able to generate some kind of money also here, because here what we are having is land lease model is there. We are not acquiring the land directly. What we are trying to do here is we are trying to give them on the lease. I mean, we are taking the land on the lease. So the farmers can give their land on the lease and we can, basically give them money. So how much lease they are paying? The government of Karnataka is paying 21,000 rupees per acre for 1 year. If I have 5 acres, then I'll be getting somewhere around 1,05,000 rupees per year for 1 acre, for 5 acres, right? And it will get increased also every 2 years for 5%. ನೋಡಿ, ಈ ಪ್ರಾಜೆಕ್ಟ್ ಅನ್ನ ನಾವು ಹೇಗೆ 2016ರಿಂದ 2019ರವರೆಗೆ ಇದು 3 ಫೇಸ್ಗಳಲ್ಲಿ ಡಿವೈಡ್ ಆಗಿತ್ತು. ಮೊದಲನೇ ಫೇಸ್ ನೋಡಿ ಎಷ್ಟು 600 ಮೆಗಾವ್ಯಾಟ್, ಎರಡನೇ ಫೇಸ್ ಅಲ್ಲಿ 800, ಆಮೇಲೆ ಮತ್ತೆ ಮೂರನೇ ಫೇಸ್ ಅಲ್ಲಿ 650 ಮೆಗಾವಾಟ್ ಫುಲ್ಲಿ ಆಪರೇಷನಲ್. ಅಂತಂದ್ರೆ ಯಾವಾಗ ಕಂಪ್ಲೀಟ್ ಆಯ್ತು ಅಂದ್ರೆ ಅದು ಡಿಸೆಂಬರ್ 2019ರಲ್ಲಿ ಅದು ಕಂಪ್ಲೀಟ್ ಆಯ್ತು. ಡಿಸೆಂಬರ್ 2016ರಲ್ಲಿ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಇವಾಗ ಕರ್ನಾಟಕಕ್ಕೆ ಯಾಕೆ ತುಂಬಾ ಇಂಪಾರ್ಟೆಂಟ್ ನೋಡಿ, ಕರ್ನಾಟಕ ಇವಾಗ ಒಂದು ಟಾಪ್ ಅಂತಂದ್ರೆ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದನೆ ಮಾಡುವಂತ ಒಂದು ರಾಜ್ಯ ಆಗ್ತಾ ಇದೆ ಇನ್ನು ಕೆಲವು ವರ್ಷಗಳಲ್ಲಿ. ಓಕೆ, ಯಾಕೆ ಅಂತಂದ್ರೆ ನಾವು ಯಾರಿಗೆ ಧನ್ಯವಾದ ಹೇಳ್ಬೇಕಪ್ಪ ಅಂತಂದ್ರೆ ಪವಗಡ್ಗೆ ಧನ್ಯವಾದ ನಾವು ಹೇಳ್ಬೇಕು. ಯಾಕೆ ಕರ್ನಾಟಕ ಇವಾಗ ಟಾಪ್ ಅಲ್ಲಿ ಇದೆ ಅಂದ್ರೆ, ಒಂದು ಪವಗಡ್ ಅನ್ನೋ ಒಂದು ರೀಜನ್ ಅಲ್ಲಿ ಅಥವಾ ಆ ತಾಲೂಕಿನಲ್ಲಿ ನಾವು ಈ ಒಂದು ಶಕ್ತಿ ಸ್ಥಳ ಮಾಡಿರೋದ್ರಿಂದಾನೇ ನಾವು ಈ ಟಾಪಿಗೆ ಬಂದಿದ್ದೀವಿ ಅಂತ ನಾವು ಹೇಳ್ಬಹುದು. ಈ ತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಪವರ್ ಸಪ್ಲೈ ಏನಿದೆ, ನಮ್ಮ ಎಲೆಕ್ಟ್ರಿಸಿಟಿ ಏನಿದೆ, ವಿದ್ಯುತ್ ಏನಿದೆ, ಅದನ್ನ ನಾವು ತುಂಬಾ ನಗರಗಳಲ್ಲಿ ಮತ್ತೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಅವ್ರ ಊರುಗಳಲ್ಲಿ ಅಥವಾ ನಾವು ರೂರಲ್ ಏರಿಯಾಸ್ಗೂ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಕೊಡಬಹುದು. ನಮ್ಮ ಭಾರತಕ್ಕೆ ಏನಾಗುತ್ತೆ ಅಂತಂದ್ರೆ ನೋಡಿ, ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ, ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಕಮಿಟ್ಮೆಂಟ್ಸ್ ಏನಿದೆ ಅದಕ್ಕೆ ನಾವು ಸಮಗುಣವಾಗಿ ನಾವು ನಡೀತಾ ಇದೀವಿ ಅಂತ ನಾವು ಕೂಡ ಇಲ್ಲಿ ಹೇಳ್ಬಹುದು. ಮತ್ತು ಇದೇನಾಗುತ್ತಪ್ಪ ಅಂತಂದ್ರೆ ನಾವು ಒಂದು ಇನ್ಸ್ಪಿರೇಷನ್ ಆಗ್ತೀವಿ, ಸ್ಫೂರ್ತಿ ಆಗ್ತೀವಿ ಬೇರೆ
ರಾಜ್ಯಗಳಿಗೂ ಕೂಡ ನಾವೇನಾಗ್ತೀವಿ ಸ್ಫೂರ್ತಿಯನ್ನ ನಾವು ಇಲ್ಲಿ ನೀಡ್ತಾ ಇದ್ದೀವಿ ಅಂತ ಕೂಡ ಹೇಳ್ಬಹುದು. ಸಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದ ಪವರ್ ಗ್ರಿಡ್ ಕರ್ನಾಟಕ ಇಸ್ ನೌ ಬಿಕಮಿಂಗ್ ವಾಟ್ ಇಂಡಿಯಾಸ್ ಟಾಪ್ ಸೋಲಾರ್ producing states for the several years thanks for the power that we have, right? So this is something that we need to understand here. And another important thing here is that we are making sure that they are getting we are giving proper this thing to urban and rural grid to rural and urban regions as well, right? So apart from this, we also need to understand that we will become a kind of inspiration for the other states. When Karnataka can do it, why not the other states? So we are also becoming a kind of inspiration to the other states as well, right? ಸೊ ಅಪಾರ್ಟ್ ಫ್ರಮ್ ದಿಸ್ ನೆಕ್ಸ್ಟ್ ಟಾಪಿಕ್, ಇವಾಗ ಮುಂದಿನ ಟಾಪಿಕ್ ನಾವು ನೋಡೋಣ. ಓಕೆ, ಇಲ್ಲಿ ಬೇರೆ ರಾಜ್ಯಗಳ ಬಗ್ಗೆನೂ ಒಂದ್ ಸ್ವಲ್ಪ ನಾನು ಬರ್ದಿದ್ದೀನಿ ನೋಡಿ. ಮೊದಲನೇದು ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ರಾಜಸ್ಥಾನಲ್ಲಿದೆ, ಎರಡನೇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿದೆ, ಆಮೇಲೆ ನೋಡಿ ಬೇರೆ ದೇಶಗಳಲ್ಲೂ ಕೂಡ ನೀವು ನೋಡಿದ್ರೆ UAE ಯಲ್ಲಿದೆ, ಆಮೇಲೆ ಚೈನಾದಲ್ಲಿದೆ. ಇಷ್ಟು ಮೆಗಾವಾಟ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಾವು ಒಂದು 100-150 250 ಅಂತ ಹೇಳ್ಬೋದು, ಅಥವಾ 150 ವಾಟ್ಸ್ ಕಡಿಮೆ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ರಾಜಸ್ಥಾನ್ಗಿಂತ. ಆದ್ರೆ ನಮ್ಮ ಕರ್ನಾಟಕದಲ್ಲೂ ನೀವು ನೋಡ್ಬೋದು, ಇದು ಒಂದು ದೊಡ್ಡ ಟಾಪ್ ಅಲ್ಲಿ ಇರುವಂತ ಒಂದು ಶಕ್ತಿ ಸ್ಥಳ ಅಂತ ನಾವಿಲ್ಲಿ ಡಿಸೈಡ್ ಮಾಡ್ಬೋದು. ಓಕೆ, ಅದ್ಬಿಟ್ಟು ನೆಕ್ಸ್ಟ್ ಟಾಪಿಕ್ ನ ನೋಡಿ ಏನಿದೆ ಅಂತ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್ ದಟ್ ವಿ ಹ್ಯಾವ್. ದ ನೆಕ್ಸ್ಟ್ ಟಾಪಿಕ್ ದಟ್ ವಿ ಹ್ಯಾವ್ ಇಸ್ ದಟ್ ಕರ್ನಾಟಕ ಓಪನ್ಸ್ ಗ್ಲೋಬಲ್ ಬ್ರಿಡ್ಜ್ ಟು ಬ್ಯಾಂಗ್ಳೂರ್ ಅಹೆಡ್ ಆಫ್ ಫ್ಲಾಗ್ಶಿಪ್ ಟೆಕ್ ಸಮಿಟ್. ಅಂದ್ರೆ ಇವಾಗ ನೋಡಿ, ಪ್ರಮುಖ ತಂತ್ರಜ್ಞಾನ ಸಂಘ ಸಭೆ ಆಗ್ತಾ ಇದೆ. ಅದಕ್ಕೂ ಮುನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕರ್ನಾಟಕದ ಬೆಂಗಳೂರಿಗೆ ನಾವು ಒಂದು ಜಾಗತಿಕ ಸಮಿಟ್ ಅನ್ನು ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ತಯಾರಿಸ್ತಾ ಇದೀವಿ. ಸೇತುವೆಯನ್ನ ನಾವ್ ಏನ್ ಮಾಡ್ತಾ ಇದೀವಿ ತಯಾರಿಸ್ತಾ ಇದೀವಿ. ಜಾಗತಿಕ ಸೇತುವೆ ಅಂತಂದ್ರೆ ಗ್ಲೋಬಲ್ ಬ್ರಿಡ್ಜ್ ಅಂತ ಹೇಳ್ಬೋದು. ಒಂದು ಸೇತುವೆನ ನಾವು ಏನಕ್ಕೆ ತಯಾರು ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲರಿಗೂ ಬರೋಕೆ ಹೋಗೋಕೆ ಒಂದು ಸೇತುವೆ ನಮ್ಗೆ ಬೇಕು. ಅದೇ ತರ ನಮಗೆ ಹೂಡಿಕೆಗಳು ಬರಬೇಕು, ನಾವು ಬೇರೆ ಜಾಗತಿಕ ಹೂಡಿಕೆಗಳು ನಮಗೆ ಬರಬೇಕು ಅಂತಂದ್ರೆ ನಾವು ಒಂದ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸೇತುವೆಯನ್ನ ಮಾಡ್ಬೇಕು. ಅದಕ್ಕಿಂತ ಯಾಕೆ ನಾವು ಈ ಸೇತುವೆಯನ್ನ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ನಾವು ತಂತ್ರಜ್ಞಾನದ ಸಂಘ ಸಭೆಯನ್ನ ಮಾಡ್ತಾ ಇದೀವಿ. ಅದಕ್ಕೂ ಮುಂಚೆ ನಾವು ಈ ಒಂದು ಸೇತುವೆಯನ್ನ ಮಾಡಿದ್ರೆ ಈ ಸಂಘ ಸಭೆಗೆ ನಮಗೆ ಸಂಘ ಸಭೆಗೆ ಏನಾಗುತ್ತಪ್ಪ ಅಂತಂದ್ರೆ ಹೂಡಿಕೆಗಳಾಯ್ತು ಅಥವಾ ಬೇರೆ ಸಪೋರ್ಟು ನಮಗೆ ಅಥವಾ ಬೆಂಬಲ ಇಲ್ಲಿ ಸಿಗುತ್ತೆ. ಓಕೆ, ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ನೋಡಿ. 2025ರಲ್ಲಿ ಬೆಂಗಳೂರು ತಂತ್ರಜ್ಞಾನ ಸಂಘ ಸಭೆ, ಓಕೆ, ಶಂಕುಸಭೆ ಅಂತ ಹೇಳ್ತೀವಿ. ಶಂಕುಸಭೆ ಬ್ರಿಡ್ಜ್ ಟು ಬ್ಯಾಂಗ್ಳೂರ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಬೆಂಗಳೂರು ಟೆಕ್ ಸಬ್ಮಿಟ್ ಅಂತ ಹೇಳ್ತೀವಿ. ಬೆಂಗಳೂರು ಟೆಕ್ ಸಬ್ಮಿಟ್ ಅಂತ ಹೇಳ್ತೀವಿ. ನೋಡಿ, ಬೆಂಗಳೂರಿನ ತಂತ್ರಜ್ಞಾನದ ಶಂಕು ಸಭೆ ಅಂತ ಹೇಳ್ತೀವಿ, BTS ಅಂತ ಹೇಳ್ತೀವಿ. ಅದಕ್ಕೂ ಮುಂಚಿತವಾಗಿ ನಾವ್ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಬೆಂಗಳೂರು ಮತ್ತು ಕರ್ನಾಟಕವನ್ನು ಜಾಗತಿಕ ನೂತನ ಕೇಂದ್ರಗಳಾಗಿ ಇರಿಸುತ್ತೇವೆ. ಅದಕ್ಕೆ ಪ್ರಮುಖವಾಗಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಚ್ ಮೇಕ್ಸ್ ದ ಮೇಜರ್ ಸ್ಟೆಪ್ ಇನ್ ಪೊಸಿಷನಿಂಗ್ ಬೆಂಗಳೂರು ಅಂಡ್ ಕರ್ನಾಟಕ ಆಸ್ ಅ ಗ್ಲೋಬಲ್ ಇನೋವೇಟಿವ್ ಹಬ್ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಬೆಂಗಳೂರನ್ನ ಮತ್ತೆ ಕರ್ನಾಟಕವನ್ನ ಈ ಒಂದು ಶಂಕು ಸಭೆಗಿಂತವೂ ಮುಂಚೆ, ಈ ಶಂಕು ಸಭೆಯನ್ನ ನಾವು ಮಾಡೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಬೆಂಗಳೂರನ್ನ ಮತ್ತು ನಮ್ಮ ಕರ್ನಾಟಕವನ್ನ ಜಾಗತಿಕ ನೂತನ ಕೇಂದ್ರಗಳನ್ನಾಗಿ ನಾವು ಏನ್ ಮಾಡ್ಬೇಕು, ಅದನ್ನ ಪರಿವರ್ತನೆಯನ್ನ ನಾವು ಮಾಡ್ಬೇಕು. ಆ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಬೆಂಗಳೂರಿನ ನಾವು ಒಂದು ಬೆಂಗಳೂರಿಂದ ಒಂದು ಸೇತುವೆಯನ್ನ ನಾವು ಏನ್ ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ. ಓಕೆ, ರಾಜತಂತ್ರಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ, ಡಿಪ್ಲೊಮ್ಯಾಟಿಕ್ ರೀಚ್ ಆಗ್ತಾ ಇದೀವಿ ಅಂತಂದ್ರೆ ನಾವು ಏನ್ ಮಾಡ್ತೀವಿ, ರಾಜತಂತ್ರಕ್ಕೆ ಇದಕ್ಕೆ ಬೆಂಬಲವನ್ನ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಈ ಒಂದು ಸೇತುವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಬೆಂಗಳೂರು ತಂತ್ರಜ್ಞಾನ ಶಂಕುಸಭೆ ಮಾಡೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸೇತುವೆಯನ್ನ ಮಾಡ್ಬೇಕು. ನಮ್ಮ ಕರ್ನಾಟಕನ ಮತ್ತು ನಮ್ಮ ಬೆಂಗಳೂರನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಚೆನ್ನಾಗಿರುವಂತ ಅಥವಾ ತಂತ್ರಜ್ಞಾನದ ನೂತನ ಕೇಂದ್ರಗಳಾಗಿ ನಾವು ಇದನ್ನ ಏನ್ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು. ಆ ತರ ಮಾಡೋದ್ರಿಂದ ಏನಾಗುತ್ತೆ, ಬೇರೆ ದೇಶಗಳಿಂದ, ಜಾಗತಿಕ ದೇಶಗಳಿಂದ ಅಥವಾ ಜಾಗತಿಕ ಹೂಡಿಕೆಗಳು ನಮ್ಗೆ ಬರುತ್ತೆ. ಆ ತರ ಬಂದಾಗ ನಾವು ಮಾಡ್ತಾ ಇರುವಂತ ಈ ಒಂದು ಬೆಂಗಳೂರು ತಂತ್ರಜ್ಞಾನ ಶಂಕುಸಭೆಗೆ ಹೆಲ್ಪ್ ಆಗುವ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ನೋಡಿ. ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಇಸ್ ದಟ್ ಕರ್ನಾಟಕ is now going to have a bridge to Bangalore diplomatic outreach. So for this we have to make Bangalore and Karnataka as a global innovation hub. So because we have Bengaluru Tech Summit that is going to happen in 2025. So before we come to that particular tech hub, we have to, or tech summit, we have to make sure that Karnataka and Bengaluru are positioned in such a way that we are in a global innovative hub, so that we are getting a lot of investments from the global as well as a lot of support from the global side as well, right? So this is what we have to understand over here. Next,
ಇವಾಗ ನೋಡಿ ಇವೆಂಟ್ ಹೆಸರು ಏನಿದೆಪ್ಪ ಅಂತಂದ್ರೆ ಬ್ರಿಡ್ಜ್ ಟು ಬ್ಯಾಂಗ್ಳೂರ್ ಅಥವಾ ಬೆಂಗಳೂರಿನ ಸೇತುವೆ ಅಥವಾ ಬೆಂಗಳೂರಿಗೆ ಸೇತುವೆ ಅಂತ ಹೇಳ್ಬೋದು. ಈಗ ಬ್ರಿಡ್ಜ್ ಟು ಬ್ಯಾಂಗ್ಳೂರ್ ಅಂತ ಇದೆ. ಯಾವಾಗ ಆಗುತ್ತಪ್ಪ ಇದು ಅಂತಂದ್ರೆ ನೋಡಿ August 1, 2025 ಆಗುತ್ತೆ. ಲೊಕೇಶನ್ ಎಲ್ಲಿ ಅಂದ್ರೆ ನವದೆಹಲಿಯಲ್ಲಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ನೋಡಿ ನಾವು ಜಾಗತಿಕ ಪಾರ್ಟ್ನರ್ಶಿಪ್ ಅಂದ್ರೆ ಜಾಗತಿಕ ಹೂಡಿಕೆಗಳಾಯ್ತು, ಪಾರ್ಟ್ನರ್ಶಿಪ್ಗಳಾಯ್ತು, ಇನೋವೇಷನ್ ಆಯ್ತು, ಇದೆಲ್ಲವನ್ನ ನಾವು ಮಾಡ್ಬೇಕು ಅನ್ಕೊಳ್ತಾ ಇದ್ದೀವಿ. ಮುಂದೆ ಬರುತ್ತಾ ಇರುವಂತ ಬೆಂಗಳೂರು ತಾಂತ್ರಿಕ ಶಂಕುಸಭೆಯ 2025ರಲ್ಲಿ ನಾವು ಇದನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬ್ರಿಡ್ಜ್ ಟು ಬ್ಯಾಂಗ್ಳೂರ್ ಅಂತ ಈ ಒಂದು ಇವೆಂಟ್ ಅನ್ನ ಮಾಡ್ತಾ ಇದ್ದೀವಿ. ನೋಡಿ ಯಾವ ಯಾವ ದೇಶಗಳು ಈ ಒಂದು ಸಮಯದಲ್ಲಿ ಇರುತ್ತೆ ಅಂತ ನೋಡಿ, US, UK, ಫಿನ್ಲ್ಯಾಂಡ್, ಆಸ್ಟ್ರೇಲಿಯಾ, ಜಪಾನ್, ಅರ್ಜೆಂಟೀನಾ, ವಿಯೆಟ್ನಾಂ, ಶ್ರೀಲಂಕಾ ಈ ಎಲ್ಲಾ ದೇಶಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸುತ್ತಾರೆ. ಸೊ ಇದನ್ನ ಮಾಡ್ತಾ ಇರೋರು ಯಾರಪ್ಪ ಅಂತಂದ್ರೆ ನೋಡಿ ಗ್ಲೋಬಲ್ ಇನೋವೇಟಿವ್ ಅಲೈನ್ಸ್ ಇನಿಷಿಯೇಟಿವ್, ಗವರ್ಮೆಂಟ್ ಆಫ್ ಕರ್ನಾಟಕ ರಾಜ್ಯದ ಗ್ಲೋಬಲ್ ಇನೋವೇಟಿವ್ ಅಲೈನ್ಸ್ ಅಂತ ಇದೆ, ಅವರು ಇದನ್ನ ಮಾಡ್ತಾ ಇದ್ದಾರೆ. ಇದು ಯಾವಾಗ ಆಗುತ್ತಪ್ಪ ಅಂತಂದ್ರೆ ನೋಡಿ ನಮ್ಮ ಬರ್ತಾ ಇರುವಂತ ಶಂಕುಸಭೆ ಯಾವಾಗಿದೆ, ಅದು ನವೆಂಬರ್ 18 ರಿಂದ 2025ರಲ್ಲಿ ಒಂದು ಶಂಕುಸಭೆ ಇರುತ್ತೆ. ಓಕೆ, ನೋಡಿ ನಾವು ಈ ಒಂದು ಶಂಕುಸಭೆಯಿಂದ ಏನೇನು ಮಾಡ್ಬೇಕು ಅನ್ಕೊಳ್ತಾ ಇದ್ದೀವಿ. ಫಸ್ಟ್ ಕೈಂಡ್ ಆಫ್ ಇನಿಷಿಯೇಟಿವ್ ಬ್ರಿಂಗಿಂಗ್ ಫಾರಿನ್ ಡಿಪ್ಲೊಮ್ಯಾಟ್ಸ್ ಅಂತಂದ್ರೆ ಮೊದಲನೇ ಬಾರಿಗೆ ಈ ಒಂದು ಶಂಕುಸಭೆಯನ್ನ ಮಾಡ್ತಾ ಇದ್ದೀವಿ. ಯಾವ ತರ ಶಂಕುಸಭೆ ಅಂತಂದ್ರೆ ನೋಡಿ ಬೇರೆ ದೇಶಗಳಿಂದ ನಮ್ಮ ಹೂಡಿಕೆಗಾರರು, ತಂತ್ರಜ್ಞಾನದ ಲೀಡರ್ಸ್ ಯಾರಿದ್ದಾರೆ ಅವರೆಲ್ಲರೂ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಪೊಲಿಟಿವ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಲೀಡರ್ಶಿಪ್ ಏನಾಗುತ್ತೆ ಚೆನ್ನಾಗಿರುತ್ತೆ. ನೋಡಿ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಾವು ಗ್ಲೋಬಲ್ ಜಾಗತಿಕ ನಾವೀನ್ಯತೆಯ ಒಕ್ಕೂಟ ಅಂತಂದ್ರೆ ಅಲೈನ್ಸ್. ಸೊ ಜಾಗತಿಕ ನಾವೀನ್ಯತೆಯ ಒಕ್ಕೂಟ ಅಂದ್ರೆ ನಮ್ಮ ಗ್ಲೋಬಲ್ ಇನೋವೇಟಿವ್ ಅಲೈನ್ಸ್ ಇದೆ. ಇದು ಯಾರು ಮಾಡಿದಾರಪ್ಪ ಅಂತಂದ್ರೆ ಇದನ್ನ ಕರ್ನಾಟಕ ರಾಜ್ಯದವರು ಮಾಡಿದ್ದಾರೆ. ಲಾಂಚ್ಡ್ ಇನ್ 2017. ದ GIA ನೆಟ್ವರ್ಕ್ ನೌ ಸ್ಪ್ಯಾನ್ಸ್ 35 ಕಂಟ್ರೀಸ್ ಅಂತಂದ್ರೆ ನೋಡಿ ನಾವು ಇದನ್ನ ಲಾಂಚ್ ಮಾಡಿರೋ ವರ್ಷ ಯಾವ್ದಪ್ಪ ಅಂತಂದ್ರೆ ನಾವು 2017ರಲ್ಲಿ ಇದನ್ನ ನಾವು ಲಾಂಚ್ ಮಾಡಿದ್ವಿ. ಅದಷ್ಟೇ ಅಲ್ಲದೆ ಇವಾಗ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಜಾಗತಿಕ ನಾವೀನ್ಯತೆಯ ಒಕ್ಕೂಟ ಏನಿದೆ ಇದು ಇವಾಗ 35 ಬೇರೆ ಬೇರೆ ದೇಶಗಳಲ್ಲಿ ಹೋಗುತ್ತೆ. ನಾನು ಯಾವ ದೇಶಗಳು ಅಂತ ಕೂಡ ಇಲ್ಲಿ ಹೇಳಿದೆ. ನೋಡಿ ನಾವು ಗ್ಲೋಬಲ್ ಇನೋವೇಟಿವ್ ಹಬ್, ಇಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಇದನ್ನ ಇದು ನಾವೀನ್ಯತೆ ಅಂತ ಹೇಳಬೇಕಾಗಿತ್ತು, ನಾನೇನೋ ತಪ್ಪಾಗಿ ಹೇಳಿದೆ, ದಯವಿಟ್ಟು ಕ್ಷಮಿಸಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡಿ ಜಾಗತಿಕ ನಾವೀನ್ಯತೆ ಒಕ್ಕೂಟ 2017ರಲ್ಲಿ ಇದು ಸ್ಟಾರ್ಟ್ ಆಗಿತ್ತು. ಇವಾಗ ಇದು 35 ದೇಶಗಳಲ್ಲಿ ಹೋಗಿದೆ. ಯಾವ ದೇಶಗಳಲ್ಲಿ ಕೆಲವು ಎಕ್ಸಾಂಪಲ್ಸ್ ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ, ಉದಾಹರಣೆಗಳಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿ. US, UK, ಫಿನ್ಲ್ಯಾಂಡ್ ಅಂತ ಇದೆ. ಈ ತರ 35 ದೇಶಗಳಿಂದ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಜನಗಳು ಬರ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಈ ಒಂದು ಸಬ್ಮಿಟ್ ಅಲ್ಲಿ. ಓಕೆ, ನಾವ್ ಏನ್ ಮಾಡ್ಬೇಕು ಅನ್ಕೊಳ್ತಾ ಇದೀವಿ ಅಂತಂದ್ರೆ ನಮ್ಮಲ್ಲಿ ಇರುವಂತ ಜ್ಞಾನವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅವರಲ್ಲಿ ಇರುವಂತ ಜ್ಞಾನ ನಮಗೆ ಕೊಡೋದು, ನಮ್ಮಲ್ಲಿ ಇರುವಂತ ಜ್ಞಾನನ ಅವ್ರಿಗೆ ಕೊಡೋದು, ಮತ್ತೆ ಜಂಟಿಯಾಗಿ ನಾವ್ ಏನ್ ಮಾಡೋದಪ್ಪ ಅಂತಂದ್ರೆ ಸಂಶೋಧನೆಗಳನ್ನ ಮಾಡೋದು, ರಿಸರ್ಚ್ ಅನ್ನ ಮಾಡೋದು. ಅದಷ್ಟೇ ಅಲ್ಲದೆ ಸ್ಟಾರ್ಟ್ಅಪ್ ಕೊಲಾಬ್ರೇಷನ್ಸ್ ಕೂಡ ನಾವಿಲ್ಲಿ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಸ್ಟ್ರಾಟಜಿ ಫೋಕಸ್ ಆನ್ ನೋಡಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್. ನೋಡಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ವಿನ್ಯಾಸ ಮತ್ತು ಉತ್ಪಾದನೆಯನ್ನ ಮಾಡುವುದು ಮೊದಲ ಫೋಕಸ್ ಏರಿಯಾ ಆಗಿದೆ. ಅದಷ್ಟೇ ಅಲ್ಲದೆ ಅನಿಮೇಷನ್, ದೃಶ್ಯ ಪರಿಣಾಮಗಳು, ಗೇಮಿಂಗ್ ಮತ್ತೆ ಕಾಮಿಕ್ಸ್ ಇವೆಲ್ಲಗಳನ್ನ ನಾವು ಮಾಡ್ಬೇಕು ಅಂತ ಇದ್ದೀವಿ. ಅದಷ್ಟೇ ಅಲ್ಲದೆ ನೋಡಿ ಹಸಿರು, ಹೈಡ್ರೋಜನ್ ಮತ್ತು ನವೀಕರಿಸಬಹುದಾದ ಶಕ್ತಿ, ರಿನ್ಯೂಯಬಲ್ ಎನರ್ಜಿ ಅಂತ ಹೇಳ್ತೀವಿ, ಇದನ್ನ ಕೂಡ ನಾವಿಲ್ಲಿ ಮಾಡ್ಬೇಕು ಅನ್ಕೊಳ್ತಾ ಇದ್ದೀವಿ. ಟೂರಿಸಂ ಅಂಡ್ ಟ್ರೇಡ್ ಅಂತಂದ್ರೆ ನಾವು ವ್ಯಾಪಾರವನ್ನ ಕೂಡ ಇಲ್ಲಿ ಮಾಡ್ಬೇಕು ಅನ್ನೋ ಒಂದು ಫೋಕಸ್ ಆಗಿದೆ. ಅದಷ್ಟೇ ಅಲ್ಲದೆ ನೋಡಿ ವಿದ್ಯುತ್ ಚಲನಶೀಲತೆ ಅಂತಂದ್ರೆ ಎಲೆಕ್ಟ್ರಿಕ್ ಮೊಬಿಲಿಟಿ ಅಂತಂದ್ರೆ ನೋಡಿ ಕಾರ್ ಆಯ್ತು, ಬೈಕ್ ಆಯ್ತು, ಇವಾಗೆಲ್ಲ ಎಲೆಕ್ಟ್ರಿಸಿಟಿ ಮೇಲೆ ಓಡ್ತಾ ಇದೆ. ಚಾರ್ಜ್ ಮಾಡಿ ಆಮೇಲೆ ಹೋಗಿ, ಈ ತರ ವಿದ್ಯುತ್ ಚಲನಶೀಲತೆ ಮತ್ತು ಶುದ್ಧ ತಂತ್ರಜ್ಞಾನಗಳು ಅಂತಂದ್ರೆ ಕ್ಲೀನ್ ಎನರ್ಜಿ, ಶುದ್ಧ ತಂತ್ರಜ್ಞಾನಗಳ ಬಗ್ಗೆ ನಾವಿಲ್ಲಿ ಏನ್ ಮಾಡ್ತಾ ಇದ್ವಿ, ಫೋಕಸ್ ಅನ್ನ ನಾವು ಮಾಡ್ತಾ ಇದ್ವಿ. So this international dialogue platform is going to be such that it's a first kind where it is going to bring in a lot of foreign diplomats, investors, technological leaders together. Karnataka's political and administrative leadership will also be there. So now what you have to understand is the government of Karnataka has started Global Innovative Alliance, and this started in 2017. Now this particular network is somewhere around 35 countries. Okay, some of the countries that I've already told in the previous slide, such as which are the countries that are going to participate is UK, US, Finland, etc. Right, and Sri Lanka as well. So like this, there are 35 countries who are now in a position to participate with us. Now what we're doing here is, what we're trying to felicitate is that we will be making sure that there's a knowledge exchange, there's joint research initiatives, international startup collaboration, all these things what we are going to do. Now the strategy focus areas are nothing but we are going to make sure that the electric system design and manufacture is working well
Along with that, we are also making sure that animation, visual effects, gaming, comics, we are working on this as well. Apart from this, we are also making sure that we are working on green, hydrogen and renewable energy, tourism, trade, electric mobility, etc. So these are the things that we are going to work upon, right? So that's all for today. ಇವತ್ತಿಗೆ ನಾವು ಇಲ್ಲಿ ಸ್ಟಾಪ್ ಮಾಡೋಣ. ಮತ್ತೆ ಮುಂದೆ ನಾನು ನಾಳೆ ಬೇರೆ 2 ಟಾಪಿಕ್ಗಳನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಾನು ಒಂದು ನಾವೀನ್ಯತೆ ಅನ್ನೋದ್ರ ಬದಲು ಬೇರೆ ಏನು ಹೇಳದೆ ಇಲ್ಲಿ, ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್.